ಯಾಕ ನನ್ನ ಅಷ್ಟು ಹುಡುಕೋ ಅವಶ್ಯಕತೆ ಏನಿತ್ತು? ಅದು ನಾನು, ಅದು ನೀನು, ನೀನು ಅದು ನೀನು ನೀನ ನಾನು ಮುಂದೆ ಹೇಳ್ರಿ. ಸಾಹೇಬ್ರ ನಂದಿನ ಮದುವೆ ಆಗಿಲ್ರಿ. ಮತ್ತೆ ನಿಮ್ಮದ್ರೆ ನನಗೆ ಮದುವೆ ಆಗೋ ಅವಶ್ಯಕತೆ ಇಲ್ರಿ. ಯಾಕೆ? ಎಲ್ಲ ಅನುಕೂಲ ಇರ್ಬೇಕಾದ್ರೆ ಮದುವೆ ಯಾಕೆ ಬೇಕ್ರಿ? ಅನಾನುಕೂಲ ಇದ್ರೆ ಮದುವೆ ಆಗ್ಬೇಕು, ಹೌದಲ್ರಿ? ಅಂದ್ರೆ ಈಗ ನೋಡ್ರಿ, ಚಾ ಬೇಕಂದ್ರೆ ಚಾ ಕೊಡ್ತೀರಿ, ಊಟ ಬೇಕಂದ್ರೆ ಊಟ ಕೊಡ್ತೀರಿ, ಇರಾಕ್ ಮನೆ ಕೊಡ್ತೀರಿ. ಇಷ್ಟೆಲ್ಲ ಇದ್ದ ಮೇಲೆ ಮತ್ತೆ ಹಾಕ್ಬೇಕ್ರಿ ಮದುವೆ? ಹಾಗಾದ್ರೆ ಹುಚ್ಚ ಇಷ್ಟಿದ್ರೆ ಸಾಕನ? ಬಾಜು ಹೇಳ್ತೆ ಅಂತ ಬೇಡಲ್ರಿ ಥಂಡ್ಯಾಗ. ಯಾರಿಗ್ ಬೇಕ್ರಿ ಕಿರಿಕಿರಿ ತಗೊಂಡು ಅಡ್ಡಾಡೋದು? ಬ್ಯಾಂಡ್ರು ಕಿರಿಕಿರಿ ನಿಮಗೆ? ಕಿರಿಕಿರಿನ ನೀವು ಹೆಂಡ್ರಿಗೆ ಹೇಳಾರ್ದ ಸಿಂಗಲ್ ಇಡ್ಲಿನೂ ತಿನ್ನಂಗಿಲ್ಲ. ಚಾನ್ಸ್ ಇಲ್ಲ. ಅಪ್ಪಿ ತಪ್ಪಿ ತಿಂದ್ಬಿಟ್ರೆ ರಾತ್ರಿ ನಮ್ಮ ಹಾಸಿಗೆ ಮನೆ ಹೊರಗ. ಹಂಗೆಲ್ಲ ಮಾತಾಡಬಾರ್ದು. ಮದುವೆ ಅಂತ ಆಗ್ಬೇಕು, ಮಕ್ಕಳನ್ನ ಹಡಬೇಕು, ಅವಾಗ್ಲೇ ಮೋಕ್ಷ ಅಂತ ಸಿಗತ್ತ. ಮಕ್ಕಳನ್ನ ಹಡಿಯಾಕ ಮದ್ವಿನ ಆಗ್ಬೇಕಾ? ಯಾಕೆ ಹಂಗ ಆಗಲ್ಲಂತವ ಮಂಗ್ಯಾರ ಮಕ್ಳು? ನೀನು ಹುರಿದ ಬೀಜ ಅದಿ ಬಿಡು. ನಾನು ಹುರಿದ ಬೀಜ ಅಲ್ಲ, ಎಣ್ಣೆಗೆ ಕರಿದ ಬೀಜ. ನಿನಗ ಮದುವೆ ಬೇಡ, ಮಕ್ಕಳು ಬೇಕು. ನೋಡ್ಚಿ, ನಾನು ಮದುವೆ ಬೇಡ, ಮಕ್ಳು ಬೇಡ. ಹೊಲ ಯಾರ್ದಿದ್ರಿ ಏನು? ಹೊಲ ಯಾರ್ದಿದ್ರಿ ಏನು? ಬೆಳೆ ಯಾವ್ರಿಗಿರ್ಲಿ, ಬೀಜ ಇವ್ರದಾಗಿರ್ಲಿ. ನಾವ್ ಇಲ್ಲೇ ಇರ್ಕೊಂತ ತಮ್ಗೆ ಯಾರ್ದಾರು ಲೊಕೇಶನ್ ಶೇರ್ ಮಾಡಿರ್ತಾರ. ಮತ್ತಾರೆಣ್ಣೆ ಹಾಕೊಂಡು ನಾರ್ತಿರಲ್ಲ, ವಾಸನೆ ಹಿಡ್ಕೊಂಡ್ ಬಂದ್ಬಿಡ್ತೇನೆ. ಬಿಡು ಸಾಕ. ನೀನ್ ನಾರ್ತಿದಿ ಭಾರಿ. ಏನ್ ನಾರ್ತಿದಿ ಭಾರಿ? ಮನೆ ಮುಂಜಾನೆ ಜಳಕ ಮಾಡಿ ಎಣ್ಣೆಗೆ ಬಂಡಾರ ಹಚ್ಕೊಂಡು ಬಂದಕ್ಕೆ ತಾಯಿ ಕೈ ಮುಗಿದು 4 ರೊಟ್ಟಿ ಬದ್ನಿಕಾಯಿ ಪಲ್ಯ ಹೊಡೆದ ಹೊಲಕ್ಕೆ ಹೋಗಿ ಎತ್ತು ಕಟ್ಟಿ ಬೆವರು ಕಿತ್ತು ಮಟ್ಟ ದುಡಿದ್ರ ಹೊಲದಾಗ ಎಲ್ಲಿ ಬರ್ತದಲ್ಲ ವಾಸನೆ. ಹೊಲದಾಗ ಬರದೇನಿದ್ರು ಸುವಾಸನೆ. ಚಿನ್ನ, ನಿನ್ನಿಂದ ನನಗೊಂದು ಟೈಟಲ್ ಸಿಕ್ತು. ಮನೆಗೆ ದುಡಿದ್ರು ವಾಸನೆ, ಹೊಲದಾಗ ದುಡಿದ್ರು ಸುವಾಸನೆ. ಕಿಸುಬಾಯಿ ಟೈಟಲ್ ಹುಟ್ಟಿಲ್ಲ. ಇಲ್ಲ, ಇವನು ಶಪಥ ಕೊಟ್ಟಾನ. ದಿಸ್ ಇಸ್ ಟೂ ಮಚ್ ಇನ್ಸೆನ್ಸ್. ಇನ್ನೊಂದ್ಸರಿ ನಾನು ಎಲ್ಲಿ ಶಪಥ ಮಾಡಂಗಿಲ್ಲ. ಇದೇ ನನ್ನ ಶಪಥ. ಶಪಥ ಮಾಡೋದಿಲ್ಲ ಅಂತೇಳಿ ಶಪಥ ಮಾಡ್ತಾನ ಮಗ. ಅದು ನಿನಗೆ ಬಿಟ್ಟಿರೋದು ಆಗೋದಿಲ್ಲ. ಯಾಕಂದ್ರೆ ಅದು ನಿಮ್ಮಪ್ಪನಿಂದ ನಿನಗೆ ಬಂದ ಬಳುವಳಿ. ಅಂಕಲ್ ಅಂಕಲ್ ಅಪ್ಪ ಹುಟ್ಟಿದ ಮಗ, ಅಪ್ಪನ ಕರೀಲಿ, ಅಂಕಲ್ ಹುಟ್ಟೆ ಅಲ್ಲ. ನಮ್ಮಪ್ಪ ಮನೆಗೆ ಇರ್ಲಾರ್ದಾಗ ನಮ್ಮ ಅವನ ಹತ್ರ ಅಂಕಲ್ ಬಂದಿದ್ದ. ಅಂದ್ರೆ ಇದು ಮಿಶ್ರ ತಳಿ, ಸಮ್ಮಿಶ್ರ ಸಾಕಾರ ಐತಿ ಒಂದು. ನಾನು ಕಲಿಬಿರಕಿಗೆ ಹುಟ್ಟಿದವನು. ಮಿಕ್ಸ್ ಮಸಾಲ. ಬಾಳ ಇನ್ಸಲ್ಟ್ ಮಾಡಕತ್ತಿಲ್ಲ ನೀನು. ಜಾತ್ರೆ ಚಸ್ಮಾ ತಂದನವ ಈಕೆ ಅದ ನೋಡ. ಇದು ಜಾತ್ರೆಗೆ ಚಸ್ಮಾ ಅಲ್ಲ, ಬ್ರಾಂಡೆಡ್ ಚಸ್ಮಾ. ಇದು ಬಾಳ ಇನ್ಸಲ್ಟ್ ಮಾಡಕತ್ತಿಲ್ಲ ನೀನು. ಜಾತ್ರೆ ಚಸ್ಮಾ ತಂದನವ ಈಕೆ ಅದ ನೋಡ. ಇದು ಜಾತ್ರೆಗೆ ಚಸ್ಮಾ ಅಲ್ಲ, ಬ್ರಾಂಡೆಡ್ ಚಸ್ಮಾ. ಇದು ರೇಟ್ 27,000. ಈ ಚಸ್ಮಾಕ 27,000. 27,000ಕ್ಕೆ ನಿನ್ನಂತ 4 ಎಮ್ಮೆ ಬರ್ತಿದ್ವಲ್ಲ. ಹೋಗ್ಲಿ, ಅಷ್ಟು ರೊಕ್ಕ ಕೊಟ್ಟು ತಂದವ, ಈಗ ಹಾಕೊಂಡಿ. ನೀನು ಮಾಡಿದ ಇನ್ಸಲ್ಟಿಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಅದಕ್ಕೆ ಈ ಚಸ್ಮಾ ಹಾಕೊಂಡು ನನ್ನ ನೋವಿನ ಕಣ್ಣೀರನ್ನ ಹೊರಗಡೆ ಹಾಕ್ತಾ ಇದ್ದೀನಿ. ಚಸ್ಮಾ ಹಾಕೊಂಡು ಅಳಬೇಕ. ನಾನೇನು ಮುಂದೆ ಅಳಬೇಕಾದ್ರೆ ಚಸ್ಮಾ ಹಾಕೊಂಡು ಅಳತೀನಿ. ಪಾಪ ಸಾಹೇಬ್ರಿಗೆ ಯಾವ್ರಿ ನಾವು ಕೊಟ್ಟಿ ಅವ್ರ ಮೋಗನಾಗ ನೀರು ಬರಕತ್ತಾವ. ಇಲ್ಲ ಬೋರ್ ಹಾಕ್ಸಿದ್ದಿಲ್ಲ. ನಾ ಬೋರ್ ಹಾಕ ದಿವಸ ನೀನ್ ನಿದ್ದೆ ಮಾಡಾಕತ್ತಿದ್ದಿ. ಆಕೆ ಎಳದ್ರ ತಾನೇ ಇಲ್ಲಿ ಒಂದಿಟ್ಟಕ್ಕೇನ ಎಲ್ಲಿ ನೀರು ಬರೋತ್ ಅನ್ನೋದ ಗೊತ್ತಿಲ್ಲ. ಮೂನ್ಯಾಗ ಅಲ್ಲ, ಕಣ್ಣಾಗ ಬಂದೈತಿ. ಸಾಹೇಬ್ರ ಸ್ವಾರಿ. ಸಾಹೇಬ್ರ ಸೌರಿ. ಸಾರಿ ಅಂದ್ರ ನನ್ನ ಕ್ಷಮಿಸ್ರಿ ಅನ್ಲಕ್ಕಿ. ನನ್ನ ಕ್ಷಮಿಸ್ರಿ. ಇಟ್ಸ್ ಓಕೆ, ಹೋಗ್ಲಿ ಬಿಡು, ಪರವಾಗಿಲ್ಲ. ಅಯ್ಯೋ, ನಾನು ಕ್ಷಮಿಸ್ತಂದ್ರೆ 7 ಸಾಗೈತೆ, ಹೋಗಿ ಬಿಡು, ಪರವಾಗಿಲ್ಲ ಅಂತ. ಏನ್ ಸಾಗಿಲ್ಲ, ಆಗುದೈತಿ. ಅದಲ್ಲೇ ನಿನ್ನ ಕ್ಷಮಿಸಿನ ಅಂದೆ. ಹಂಗ ಸಾಹೇಬ್ರ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಮತ್ತ 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 ನಾನು ಮದುವೆ ಅಂತ ಆದ್ರೆ ಅದು ನಿಮ್ಮನ್ನ ಬಿಟ್ಟ ಬೇರೆ ಯಾರನ್ನ ಮದುವೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇದು ನನ್ನ ಶಬ್ದ. ಸ್ವಲ್ಪ ಚಸ್ಮಾ ಕೊಡಪ್ಪ. ನನ್ನ ಮದುವೆ ಪಾಲಕ್ಕೆ ಯವ್ವ, ಇವು ಮಕ್ಕಳಂತೆ ಯವ್ವ, ಶಪಥ ಮಾಡಿ ಹೇಳಿದ್ದೆ ಯವ್ವ.
ಅಣ್ಣ ಯಾರ್ದಾರ ಜೀವ ತಗೊಂಡಿ ಪಾಸ್ ದೂರಗಳು ಮೊದಲ ನನ್ನ ಜೀವ ಇಟ್ಟ ಐತಿ ಮೊದಲೇ ಒಂದು ಇಟ್ಟ ಐತಿ ಜೀವ. ಸುಕನ್ಯ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಮೊದಲೇ ಹೇಳಿಲ್ಲ. ನಿಮಗಿಲ್ಲ ನಮಗಾಯ್ತಲ್ಲ. ಅವನ ಬೇಕಂತಾಳೆ ಯವ್ವ, ನನಗೆ ಹುಡ ಹತ್ತೈತೇನೆ ಕಿವ್ಯಾಗ ರಗತ ಬರಕತ್ತೈತಿ. ಆಕೆ ಒಳ್ಳೆ ಎಂದಿದ್ದಕ್ಕೆ ನನಗೆ ಎಲ್ಲಾ ಕಡೆ ಬರಕತ್ತಲಿ. ಹಿರಿಯನ ಬಗ್ಗೆ ಹೇಳ್ತೀನಿ ಸುಕನ್ಯ. ಪಾಪ ಅಲ್ಲಿ ನೋಡಿ ನಿಮ್ಮ ಬಾಬುನ ಏನು ಬಾಳ ಮುಗ್ಧ. ಬಾಳ ಮುಗ್ದಿಲ್ಲ, 5 ಫೂಟ್ ಅದೇನೆ. ಮುಗ್ಧ ಅಲ್ಲಿ ಮುಗ್ಧ ಮುಗ್ಧ ಸುಂದರ, ಅತಿ ಸುಂದರ. ಆ ಪದಕ್ಕ ವಿರುದ್ಧ ಆಗ್ತಕ್ಕ ನನ್ನ ಮಗ ನೀನು ಕೆಂಪಾಂಜಿ. ಸುಕನ್ಯ ವಾ ನೀನ್ ಇವನ್ನ ಮದುವೆ ಆಗ. ನಾನು ಇವನ ಅದ್ರ ಆಕಾರ ನೋಡ್ರೆ ನಾ ಕರಿ ಹಗಣ. ನೀವು ನೋಡ್ರಿ ಹಂಗ ಹೀರೋ ಹೀರೋ ಇದ್ದಂಗದ್ರಿ. ಅದೆಲ್ಲ ಗಾಡ್ ಗಿಫ್ಟ್ ಅಮ್ಮ. ಹಾಗಲ್ಲ ನಮ್ಮ ಮಕ್ಕಳ ಮಮ್ಮಿ ಆಶೀರ್ವಾದ. ಸೂಪರ್ ಇಲ್ಲ. ಬಿಗ್ ಬಾಸ್ ನಿಮಗೆ ಚಸ್ಮಾ ಸೀದಾ ಹಾಕಲು ಆದೇಶಿಸುತ್ತಾರೆ. ಎಸ್ ಬಿಕಾಸ್ ಚಸ್ಮಾ ಹಾಕಿದ್ದಕ್ಕೆ ಪದ ಗೌಡ ಇವರಿಗೆ ಧನ್ಯವಾದ. ಬಿಗ್ ಬಾಸ್ ಶಪಥ ನೋಡ. ಬಿಗ್ ಬಾಸ್ ಕ್ಷಮಿಸಿ, ನೀವು ಬರೀ ಶಪಥ ಗೌಡ ಅಲ್ಲ, ನೀವು ಮಿಕ್ಸ್ ಮಸಾಲೆಗೆ ಹುಟ್ಟಿದ ಶಪಥ ಗೌಡ. ನಿಮಗೆ ಧನ್ಯವಾದ. ಸುಕನ್ಯಾ, ನೀವು ಸೀಕ್ರೆಟ್ ರೂಮಿಗೆ ಬರಬೇಕು. ಯಾಕೆ ನೀನು ಹಣ ಹೊರಕ? ನಿಮಗಾಗಿ ನಿಮ್ಮ ಕುಟುಂಬದವರ ಉಡುಗೊರೆ ಒಂದು ಕಾದಿದೆ. ಏನದ? ಶಾವಿಗೆ ಮಜ್ಜಿಗೆ. ಅಲ್ಲ ನೀ ಮಜ್ಜಿಗೆ ತುಂಬಿಸ. ಪಪ್ಪ ತಿಳ್ಕೊಂಡೀಗ ಆಗಲಾಗಿರ್ತಾನ ಇವ ನೋಡು, ಇವ್ರ ಅಪ್ಪ ಅಂಕಲ್ ಇಬ್ಬರಿಗೆ ಹುಟ್ಟಿ ಎಷ್ಟು ಚಂದ ಅದ ಮಗ. ನಾವು ಅಪ್ಪ ಹುಟ್ಟಿ ಕರ್ರು ಹುಟ್ಟಿಬಿಟ್ಟೆ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಅಪ್ಪ ಹುಟ್ಟಿದವರಿಗೆ ಬೆಲೆ ಇಲ್ಲ, ಮಂದಿ ಹುಟ್ಟಿದವರಿಗೆ ಬೆಲೆ ಐತೆ. ಸಿದ್ದು ತುಂಬಾ ಬೇಜಾರಾಗ್ತಿದ್ದೀರಪ್ಪ. ನೀನು ಸುಂದರವಾಗಿ ಹುಟ್ಟಬೇಕಾ? ಹಾಗಾದ್ರೆ ನಿಮ್ಮವನು ನಮ್ಮ ಅಂಕಲ್ ಕಡೆ ಕಳಿಸು. ಅಂಕಲ್ ಇಟ್ಟಿದ್ರು ಚಲೋ ಊಟನೇ ಇಟ್ಟವ ನನಗ. ಬ್ಯಾಡಪ್ಪ, ನಿಮ್ಮ ಒಬ್ಬಾಕಿ ಒದ್ದಾಗಿದ್ದ ರಗಡಾಗಿ ಹೋಗೈತಿ. ಇನ್ನು ನಮ್ಮ ಸುಕನ್ಯಾ, ನನಗೆ ಒಟ್ಟ ಮದುವೆ ಬೇಡ. ಆದರ ಸುಮ್ಮನೆ ಬೀಜ ಬಿತ್ತು ಹೋಗಿ ಬಿಡ್ತಾನ. ಅವನ ಚಟನ ಐತಿ, ಹೆಂಗಸರು ನೋಡಿದ್ರೆ ಚಟ ಅದು. ನನಗೆ ಮದುವೆ ಬೇಡ. ಆದರ ನನಗೆ ಅವಳ ಸ್ನೇಹ ಬೇಕು. ಗಂಡಸರ ಸ್ನೇಹ ಬೇಡ. ಸರ್, ನೀವು ಒಪ್ಪಿದ್ರ ನಿಮ್ ಜೊತೆ ಮದುವೆ? ಒಪ್ಪದಿದ್ರ ಲೇ ನನ್ನ ಜೊತೆ ಮದುವೆ ಹೋದಲ್ಲ. ಆಯ್ತು, ಯಾಕಲೆ ಆ ಸಾತ್ರಗಾರ ನಿನ್ ಮಾತ್ರ ಮದುವೆ ಆಗಂಗಿಲ್ಲ, ಇವ್ರನ್ನ ಮಾತ್ರ ಬಿಡಂಗಿಲ್ಲ.